ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಕೇಜ್ರಿವಾಲ್ ಹೆಸರು ಜೋರು ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅವ್ರ ಮೇಲೆ ಈಗ ಏನು ಈ ಒಂದು ಸಾರಾಯಿ ಕೇಸಿತ್ತು, ಕೆಳಗಿನ ಕೋರ್ಟ್ನಲ್ಲಿ ಬಿದ್ದು ಹೋಗಿಬಿಟ್ಟಿತ್ತು. ಅದು ಈಗ ಹೈಕೋರ್ಟಿಗೆ ಬಂದದ. ಹೈಕೋರ್ಟ್ನಲ್ಲೇ ಅದು ವಿಶೇಷವಾಗಿ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರ ಬೆಂಚಿಗೆ ಬಂದದ. ಸುವರ್ಣಕಾಂತ್ ಅವ್ರ ಬೆಂಚಿಗೆ ಬಂದಿದ್ದಕ್ಕಾಗಿ ಇವತ್ತು ಕೇಜ್ರಿವಾಲ್ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಬೇಡ, ಯಾಕೆ ಬೇಡ, ಇಲ್ಲ ಅವರು ಹಿತಾಸಕ್ತಿ ಐತೆ ಅವರಲ್ಲೇ, ನ್ಯಾಯ ಪರ್ಫೆಕ್ಟ್ ಸಿಗೋದಿಲ್ಲ, ನನಗೆ ಅನ್ಯಾಯ ಆಗ್ತದೆ ನನಗೆ ಅಂತ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಅವರು ಮೂಲತಃ RSS ಸಂಘಟನೆಯ ಜೊತೆ ಗುರುತಿಸಿಕೊಂಡಿದ್ದಾರೆ. ಒಬ್ಬ ನ್ಯಾಯಮೂರ್ತಿ ಈ ಒಂದು ವೇಳೆ ಹಿತಾಸಕ್ತಿಗೆ ಒಳಗಾಗ್ತಾ ಇದ್ರೆ ಅವರಲ್ಲಿ ಸರಿದು ಹೋಗ್ಬೇಕಾಗ್ತದೆ. ಅವರು ಈಗಾಗಲೇ RSS ಸಂಘಟನೆ ಜೊತೆಗೆ ಗುರುತಿಸಿಕೊಂಡು ಅಲ್ಲಿ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅವರ ಮಕ್ಕಳು ಈಗಾಗಲೇ ಈ ಹೈಕೋರ್ಟ್ ವಕೀಲರಾಗಿರುವುದರಿಂದಾಗಿ ಸಾಕಷ್ಟು ಕೇಸುಗಳನ್ನು ವಿಶೇಷವಾಗಿ ತುಷಾರ್ ಮೆಹ್ತಾ ಅವ್ರ ಮೂಲಕ ತೆಗೆದುಕೊಳ್ತಾ ಇದ್ದಾರೆ. ಹೀಗಾಗಿ ನನ್ನ ನ್ಯಾಯಕ್ಕೆ ನಾನು BJP ವಿರೋಧವಾಗಿ ಹೋರಾಟ ಮಾಡೋದ್ರಿಂದಾಗಿ ನನ್ನ ವಿರುದ್ಧವಾಗಿ ಇವ್ರು ಕೇಸ್ ಮಾಡೋ ಸಾಧ್ಯತೆ, ಡಿಸಿಷನ್ ಕೊಡೋ ಸಾಧ್ಯತೆ, ಅದಕ್ಕಾಗಿ ಅವ್ರು ಬೇಡ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ದೊಡ್ಡ ಚರ್ಚೆ ಆಗ್ತಾ ಇದೆ ರಾಷ್ಟ್ರ ಮಟ್ಟದಲ್ಲೇ. ಆದರೆ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರು ಅದು ಹಿಂಸರಿತಾ ಇಲ್ಲ. ನಿಜವಾಗಿ ಅವ್ರು ಹಿಂಸರಿಬೇಕಾಗಿತ್ತು. ಸ್ವಲ್ಪ ಆರೋಪ ಬಂದ ತಾನೇ ತಿಳ್ಕೊಂಡು, ಯಾಕೆ ಒಬ್ಬ ನ್ಯಾಯಮೂರ್ತಿಯವರು ಒಳ್ಳೆಯ ಕೆಲಸ ಮಾಡಿದವ್ರದ್ದು ಅವ್ರ ರಿಸಲ್ಟ್ ಅದಾವ, ಅವ್ರ ಬಗ್ಗೆ ರಿಪೋರ್ಟ್ಸ್ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ಒಬ್ಬ ಅಲ್ಲಿಯ ಕ್ಲೈಂಟ್ ಅಥವಾ ಒಬ್ಬ ಅನ್ಯಾಯ ಆಗ್ತದಪ್ಪ, ನನಗೆ ಇವರಿಂದ ನ್ಯಾಯ ಸಿಗಲಿಕ್ಕಿಲ್ಲ ಅಂತ ಭರವಸೆ ಇದ್ದಾಗ ತಾವಾಗಿ ಸ್ವಲ್ಪ ಬಿಡಬೇಕಾಗಿತ್ತು. ಇದು ಈ ರೀತಿಯ ರದ್ದು ನಿಂತೀವಿ ನಾವು, ಗದ್ದು ಅಂತೀವಿ, ಅದು ಮಾಡಬಾರ್ದಾಗಿತ್ತು. ನಮ್ಮ ಒಬ್ಬ ಸಾಮಾನ್ಯ ರಾಜಕಾರಣಿ ಹಂಗೆ ನಮ್ಮ ಸುವರ್ಣಕಾಂತ್ ಅವರು, ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರು ಹೈಕೋರ್ಟ್ನಲ್ಲೇ ಮಾಡಬಾರ್ದಾಗಿತ್ತೇನೋ. ಆದರೆ ಅವರು ಹಠ ಹಿಡಿದ್ರಲ್ಲ, ನಾನು ಈ ಕೇಸನ್ನು ನಾನು ನಡೆಸ್ತೀನಿ ಅಂತೇಳಿ. ಅದು ನೀವೇ ಯಾಕೆ ನಡೆಸ್ತೀನಿ ಅಂತಿದ್ದೀರಿ ಅಂತೇಳಿ ಈ ನಮ್ಮ ಕೇಜ್ರಿವಾಲ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಕೇಜ್ರಿವಾಲ್ ಮೇಲೆ ಇದೊಂದು ಆರೋಪ, ದೊಡ್ಡ ಗಣಗೋರ ಆರೋಪದ. ಒಬ್ಬ ಸಾರಾಯಿ ವ್ಯಾಪಾರದ ದುಡ್ಡು ಹೊಡೆದಾನ, ಲಂಚ್ ಹೊಡೆದಾನ, ಭ್ರಷ್ಟದಾನ, ಸಾಕಷ್ಟು ಅದಕ್ಕಾಗಿ ಜೈಲಿಗೆ ಹೋಗಿ ಬಂದರು, ಎಲ್ಲನೂ ಮಾಡಿದರು. ಅದನ್ನು ಕೊನೆಗೆ ಏನೂ ಸಿಗದೇ ಇದ್ದಾಗ ಆ ಕೋರ್ಟ್ ಇದ್ದಿದ್ದು ಅದನ್ನು ಅವ್ರನ್ನ ಬರ್ಖಾಸ್ತು ಮಾಡಿ ಹೊರಗೆ ಬಿಟ್ಟದ. ಈಗ ಅದನ್ನು ತೊಗೊಂಡೇ BJPಗರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೈಕೋರ್ಟ್ನಲ್ಲಿ ಈಗ ಜಡ್ಜ್ ಮತ್ತು ಅವರ ಬಂದಿದ್ದಾರೆ, ಸುವರ್ಣಕಾಂತ್ ಅವರು ನ್ಯಾಯ ಸರಿಯಾಗಿ ಕೊಡೋದಿಲ್ಲ ಅನ್ನೋದು ಇವ್ರಿಗೆ ಭಯ. ಅದಕ್ಕಾಗಿ ಸತ್ಯಾಗ್ರಹವನ್ನು ಹೂಡ್ತಾ ಇದ್ದಾರೆ. ಸತ್ಯಾಗ್ರಹ ಬಳಸೋದು ಸರಿನಾ ಅನ್ನೋದು ದೊಡ್ಡ ಪ್ರಶ್ನೆ. ಯಾಕೆ ಗಾಂಧೀಜಿಯವ್ರನ್ನ ಇಲ್ಲಿವರೆಗೆ ಮೊದಲಿಗೆ ಆರಂಭದಲ್ಲಿ ಅಣ್ಣಾ ಹಜಾರೆ ಅವ್ರ ಜೊತೆ ಕೂಡ ಗಾಂಧೀಜಿಯವ್ರ ಹೆಸರು ತಗೊಂಡು ನಾಯಕರಾದಿದ್ದು ಅದು ಬೇರೆ ವಿಷಯ. ಇವತ್ತು ಮತ್ತೆ ಗಾಂಧೀಜಿಯವ್ರು ನೆನಪಾದ್ರೆ ನಮ್ಮ ಕೇಜ್ರಿವಾಲ್ಗಳು ಅವ್ರ ವಿರೋಧಿಗಳ ಟೀಕೆ. ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಮರೆತಂಗಾಗಿತ್ತು ಗಾಂಧೀಜಿಯವರು. ಈಗ ಹೊಸದಾಗಿ ಏನಪ್ಪ ಅಂಬೇಡ್ಕರ್ ಅವರು ಮತ್ತು ಅದ್ರ ಜೊತೆಗೆ ಭಗತ್ ಸಿಂಗ್ರ ಫೋಟೋಗಳನ್ನ ಹಾಕ್ಕೊಂಡು ರಾಜಕೀಯ ಮಾಡ್ತಾಯಿದ್ರು. ಆದರೆ ಈಗ ಏಕ್ದಮ್ ಸಡನ್ನಾಗಿ ಕೇಜ್ರಿವಾಲ್ಗಳಿಗೊಮ್ಮೆ ತಮ್ಮ ಅನುಕೂಲಿಸಿದ್ದು ರಾಜಕಾರಣ ಮಾಡಿದ್ದಾರೆ ಅನ್ನೋದೇನು ಸುಳ್ಳಲ್ಲ. ಆದರೆ ಉಳಿದ ರಾಜಕಾರಣಿಗಳು ಗಮನಿಸಿದಾಗ ಈ ದೇಶದ ಎಲ್ಲರಿಗೂ ಒಂದಿಷ್ಟು ಉತ್ತಮ ಏನಪ್ಪ ಅನ್ನುವಂಥ ಮಾತು. ಯಾಕಂದ್ರೆ ಅದಕ್ಕೆ ಉದಾಹರಣೆ ಈಗ ಹೊಸದಾಗಿ ದಿಲ್ಲಿ ಆಗಿದೆ. ದಿಲ್ಲಿಯಲ್ಲಿ ಅವರು ಫ್ರೀ ಬಸ್ ಕೊಟ್ಟರು, ಫ್ರೀ ನೀರು ಕೊಟ್ಟರು, ಫ್ರೀ ಎಜುಕೇಷನ್ ಕೊಟ್ಟರು, ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟರು, ಫ್ರೀ ಮೆಡಿಸಿನ್ ಕೊಟ್ಟರು. ಇವೆಲ್ಲನೂ ಗ್ಯಾರಂಟಿ ರೂಪದಲ್ಲಿ ಕೊಟ್ಟು ಇಡೀ ದಿಲ್ಲಿಯನ್ನು ಒಂದು ಮಾದರಿಯ ರಾಜ್ಯವನ್ನಾಗಿ, ಅಂದ್ರೆ ಪೂರ್ಣ ರಾಜ್ಯ ಅಲ್ಲದು ಅರ್ಧ ರಾಜ್ಯ ಮಾಡಿ ತೋರಿಸಿದ್ರು. ಅದನ್ನು ನಾವು ಅವ್ರಿಗೆ ಹೆಚ್ಚು ಕೊಡ್ತೀವಿ, ನಾವು ಅವ್ರಿಗೆ ಗ್ಯಾರಂಟಿಗಳನ್ನ ಕೊಟ್ಟು ಅವ್ರಿಗೆ ದುಡ್ಡು ಹೆಚ್ಚು ಕೊಡ್ತೀವಿ, ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತೀವಿ, ಫ್ರೀ ಬಸ್ ಮಾಡ್ತೀವಿ, ಏನೇನು ಎಲ್ಲ ಕೊಟ್ಟರು ನಮ್ಮ BJPಗರು. ಅದರಲ್ಲೂ ಮೋದಿಯವರು ಮತ್ತು ಅವರ ಶಿಷ್ಯಂದಿರಂಥ ರೇಖಾ ಗುಪ್ತಾ ಅವರು ಇವತ್ತು CM ಆಗಿದ್ದಾರೆ. ರೇಖಾ ಗುಪ್ತಾ ಅವರಿದ್ದಂಥವರು ದಿಲ್ಲಿಯನ್ನು ಕಸಿದುಕೊಳ್ಳುವಲ್ಲಿ, ಅದರಲ್ಲೂ ಮುಖ್ಯ ಈಗೇನು ಈ ಸುವರ್ಣಕಾಂತ ನ್ಯಾಯಮೂರ್ತಿ ಅವರ ಕೇಸ್ ಬಂದವರು ಅವರ ಒಂದು ಇದಕ್ಕೆ ಪೀಠಕ್ಕೆ, ಅದೇ ಕೇಸ್ ಅಂದರೆ ಭ್ರಷ್ಟದಾರಪ್ಪ ಸಾರಾಯಿ ಕೇಸ್ ಒಂದು, ಅದ್ರ ಜೊತೆ ಇವು ಗ್ಯಾರಂಟಿಗಳು ಅವ್ರಿಗಿಂತಲೂ ಈ ನಮ್ಮ ಕೇಜ್ರಿವಾಲ್ಗಿಂತ ಹೆಚ್ಚು ಕೊಡ್ತಾನೆ ಅಂತೇಳಿ ಅಧಿಕಾರ ಕಸ್ಕೊಂಡಿದ್ದು, ಬಡವರಿಗೆ ಅಲ್ಲೇ ಮನೆ ಕಟ್ಟಿ ಕೊಡ್ತಾನೆ ಅಂತ ಹೇಳಿದ್ದು, ಇವೆಲ್ಲನೂ ಮಾಡಿದ ತಕ್ಷಣ ಅಲ್ಲಿ ದೆಹಲಿ ಜನ ನಂಬಿ ಇವ್ರಿಗೆ ಮತ ಹಾಕಿದ್ದು. ಜೊತೆಗೆ ಮೇನ್ ಮತ ಹಾಕಿದ್ದೀರಪ್ಪ ಇವರು ಭ್ರಷ್ಟಾಚಾರಿ, ಶೀರ್ಷ ಮತದಲ್ಲಿದ್ದರು, ದುಡ್ಡು ಮಾಡ್ಕೊಂಡಿದ್ದಾರೆ, ಮೊದಲೇನು ಹೇಳಿದರು. ಆದರೆ ಇವತ್ತು ಅವ್ರದ್ದಂಥವ್ರು ಈ ಒಂದು ಭ್ರಷ್ಟಾಚಾರದಲ್ಲಿ ಇಳಿದ
ದುಡ್ಡು ಗಳಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪಗಳನ್ನು ಮಾಡಿದ್ರಿಂದಾಗಿ ದೆಹಲಿ ಜನ ನಂಬಿ ರೇಖಾ ಗುಪ್ತಾ ಅವ್ರನ್ನ CM ಮಾಡಿದರು, ಮೋದಿಯವ್ರನ್ನ ಆಯ್ಕೆ ಮಾಡಿದರು. ಇವತ್ತು ಆ ರೇಖಾ ಗುಪ್ತಾ ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಸಹಿತ ಇವತ್ತು ಮೊಹಲ್ಲಾ ಕ್ಲಿನಿಕ್ ಹೆಚ್ಚುಗಳಿಗೆ ಬಂದಂಗೆ ಆಗಿದ್ದಾವೆ. ಮತ್ತು ಗೌರ್ಮೆಂಟ್ ಸ್ಕೂಲುಗಳು ಫ್ರೀ ಎಜುಕೇಷನ್ ಅದು ಹಿಂದೆ ಮುಂದೆ ಆಗ್ತಾ ಇದೆ. ಅದು ಮೊದಲಂಗೆ ಇಲ್ಲ ಅನ್ನೋಂಥ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಅದರ ಜೊತೆಗೆ ಉಳಿದ ಆ ಸಂದರ್ಭದಲ್ಲಿ ಅಂದ್ರೆ 2025 ಆಯ್ಕೆ ಆಗೋ ಮುಂದೆ ಗ್ಯಾರಂಟಿಗಳಲ್ಲೇ ಪ್ರತಿ ತಿಂಗಳು 2,500 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. 2,500 ಇವತ್ತಿನವರೆಗೂ ಇಲ್ಲ. 2025 ಮಾರ್ಚಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದರು. 2026 ಮಾರ್ಚ್ಗೆ ಬಂದರೂ ಇದಾಗ್ತಾ ಇಲ್ಲ. ಅದಕ್ಕೆ ಈ ಒಂದು ಆಮ್ ಆದ್ಮಿಯ ಮಾಜಿ ಮುಖ್ಯಮಂತ್ರಿ ಆತಿಶ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ ಇವರು ಸುಮ್ಮನೆ ಹೇಳಿದರು, ಇವತ್ತು ಇಲ್ಲ 4ನೇ ಬಂದಿಲ್ಲ, 2,500 ಅಲ್ಲ 4ನೇ ಸಹಿತ ಬಂದಿಲ್ಲ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಇದರರ್ಥ ಎಲ್ಲನೂ ಇವತ್ತು ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಎಲ್ಲನೂ ಹೆಚ್ಚಾಗಿದೆ. ಕೇಜ್ರಿವಾಲ್ಗಿದ್ದು ಕೆಟ್ಟದ ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಅದೇನೂ ಇರಲಿ, ಈಗ ಮುಖ್ಯವಾಗಿ ಬಂದಿದ್ದೇನಪ್ಪ ಅಂದರೆ ಕೇಜ್ರಿವಾಲ್ರ ಜೊತೆಗಾರಂತ ಚಡ್ಡಾ ಇವ್ರ ಮೇಲೆ ಆರೋಪ ಮಾಡಿದರು. ಚಡ್ಡಾ ನಿಜವಾಗಿಯೂ ಅವ್ರನ್ನ ಬೆಳೆಸಬೇಕಾಗಿತ್ತ ಕೇಜ್ರಿವಾಲ್ರು ಅನ್ನೋಂಥದ್ದು ಇವತ್ತು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ತಮ್ಮ ಹೊಗಳ ಭಟ್ರನ್ನ ತಮಗೆ ಹೊಗಳವ್ರನ್ನ ಮಾಡೋರು ಒಳಗೆ ತೊಗೊಂಡಿದ್ದೆ ಪ್ರತಾಪ ಇವತ್ತು ಅದರ ಪ್ರಭಾವ ಇವತ್ತು ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯದ. ಯಾಕಪ್ಪ ಅಂತಂದ್ರೆ ಒಳ್ಳೊಳ್ಳೆ ನಾಯಕರಿದ್ದರು ನಮ್ಮಲ್ಲಿ. ಪ್ರಶಾಂತ್ ಭೂಷಣ್ ಅಂತಿದ್ರು, ಅವ್ರ ಜೊತೆಗೆ ಅವ್ರು ಇನ್ನೂ ಅನೇಕರಿದ್ದರು. ಅವರೆಲ್ಲರೂ ಅದರಲ್ಲೂ ಮುಖ್ಯವಾಗಿ ನಮ್ಮ ಏನಪ್ಪ ಅಂದರೆ ಇದು ಏನು ಯೋಗೇಂದ್ರ ಯಾದವ್ರಂಥ ನಾಯಕರು ಅದರಲ್ಲಿದ್ದರು. ಅವ್ರನ್ನೆಲ್ಲರನ್ನು ಮುಂದೆ ಹಾಕೊಂಡು ಬಂದರೆ ಇವತ್ತು ಈ ಪರಿಸ್ಥಿತಿ ನಿಶ್ಚಿತವಾಗಿ ಕೇಜ್ರಿವಾಲ್ಗೆ ಬರ್ತಾ ಇಲ್ಲ ಅನ್ನೋದು ಎರಡು ಮಾತ್ರ ಇಲ್ಲ. ಆದರೆ ಇವತ್ತು ಬಂದಾಗದ. ಇವತ್ತು ಚಡ್ಡಾರ್ ಅಂತವ್ರು ಮತ್ತೆ ಒಬ್ಬ ಆದಂಥ ಇಂಟೆಲಿಜೆಂಟ್ ಹುಡುಗರು ತೊಗೊಂಡ್ರು. ಅವ್ರು ರಾಜ್ಯಸಭಾ ಸದಸ್ಯರು ಮಾಡಿದ್ರು. ಈಗ 7 ಜನ ರಾಜ್ಯಸಭಾ ಸದಸ್ಯರು ಮಾಡಿದರು. ಆ 7 ಜನರಲ್ಲಿ ಯಾರು ಬಡವರಿದ್ದಾರೆ? ಆಮ್ ಆದ್ಮಿ ಕಾಯವ ಒಬ್ಬರಿದ್ದೆ ನಾನು ಆಮ್ ಆದ್ಮಿ. ಇವ್ರನ್ನ ಆನ್ ಎವರೇಜ್ ಇನ್ಕಮ್ ತೆಗೆದು ನೋಡಿದಾಗ ಒಂದು ರಿಪೋರ್ಟ್ ಪ್ರಕಾರ ಪ್ರತಿಯೊಬ್ಬ 7 ಜನರ ಸಂಸದರೇನಾಗಿದ್ದರು, ರಾಜ್ಯಸಭೆಯಿಂದ ಆಯ್ಕೆಯಾಗಿ ಹೋಗಿದ್ರು ಪಂಜಾಬ್ ಮತ್ತು ದಿಲ್ಲಿಯಿಂದ. ಅವ್ರದ್ದು 8,200 ಕೋಟಿ ರೂಪಾಯಿಗಳ ಆಸ್ತಿ ಇದ್ದಾವೆ ಇವರು. ಅದಕ್ಕಾಗಿ ಅವರು ಇವತ್ತು ED CBI ಇದಕ್ಕೆಲ್ಲ ಹಂಚ್ಕೊಂಡು ಇವತ್ತು ಏನು ಮಾಡಿದಾರಪ್ಪ ಅಂತಂದ್ರೆ ಅವರು BJPಗೆ ಜಂಪ್ ಆಗಿದ್ದಾರೆ ಅನ್ನೋದು ಈಗ ನೀವು ಸುದ್ದಿಗಳು ನೋಡ್ತಾ ಇದ್ರಿ. ಈ ಎಲ್ಲ ನೆಲೆಯಲ್ಲಿ ಈ ಒಂದು ಆಮ್ ಆದ್ಮಿಯನ್ನು ಪೂರ್ತಿಯಾಗಿ ಹಣದ ಅಂದ್ರೆ ಆ ಪಕ್ಷವನ್ನು ಹಣದ ದಂಡಕ್ಕೆ ಸಲ್ಲಿಸ್ಬೇಕಂತ ಮೋದಿಯವ್ರು ಮಾಡಿದರು. ಆದರೆ ಕೇಜ್ರಿವಾಲ್ರು ಅಂದ್ಕೊಂಡಷ್ಟು ಸುಲಭ ಇಲ್ಲ. ಅವ್ರು ಮತ್ತೆ ಪ್ರತಿದಾಳಿ ನಡೆಸಿದ್ದಾರೆ ಈ ನೆಲೆಯಲ್ಲಿ. ಒಂದನೇದಾಗೆ ಈ ಮುಖ್ಯವಾಗಿ ನ್ಯಾಯಮೂರ್ತಿ ಸುವರ್ಣಕಾಂತ್ ಅವರು RSSದವರು ನ್ಯಾಯ ಸರಿಯಾಗಿ ಕೊಡಲಿಕ್ಕೆ ಇಲ್ಲ, ಕೊಡೋದಿಲ್ಲ ಅಂತೇಳಿ ನ್ಯಾಯಮೂರ್ತಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ನಾವು ಇವ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಕಾಲಕ್ಕೆ 2 ಲಾಭ ಮಾಡ್ಕೊಳ್ತಾ ಇದ್ದಾರೆ. ಒಂದು ಜನಕ್ಕೆ ತಿಳಿಸುವಂಥ ಕೆಲಸ RSS ಏನು ಮಾಡ್ತಾ ಇದ್ದಾರೆ, BJPಗೆ ಏನು ಮಾಡ್ತಾ ಇದ್ದಾರೆ, ನಮ್ಮ ದಾಳಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮತ್ತು ನ್ಯಾಯಾಂಗದಲ್ಲಿ ಸಹಿತ ಅವರು ಹಸ್ತಕ್ಷೇಪದನ್ನು ತೋರಿಸುವಂಥದ್ದು ಸತ್ಯಾಗ್ರಹ ಮೂಲಕ. ಎರಡನೇದು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನಾವು. ಈ ರೀತಿ ನ್ಯಾಯದ ಹಿತಾಸಕ್ತಿ ಆದರೆ ನಮ್ಗೆ ನ್ಯಾಯ ಸಿಗುವುದಿಲ್ಲ, ಅದಕ್ಕೆ ಅವ್ರಿಗೆ ಕಿತ್ತು ಹಾಕಿರಿ ಅಂತೇಳಿ. ಎರಡನೇದಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಮಮತಾ ಅವ್ರಿಗೆ ಬೆಂಬಲ ಸೂಚಿಸಿ, ಮಮತಾ ಬ್ಯಾನರ್ಜಿ ಬೆಂಬಲ ಸೂಚಿಸಿ ಅಲ್ಲಿ ಪ್ರಚಾರವನ್ನು ಮಾಡ್ತಾ ಮುಖ್ಯವಾಗಿ ಈ ಮೋದಿ ಅವ್ರ ಮುಖ್ಯ ಗೆಳೆಯರು ಯಾರು ಅಂತಂದ್ರೆ ಈ ED CBI ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ IT ಇವು ಅವರ ಮುಖ್ಯ ಚುನಾವಣಾ ಆಯೋಗ. ಇವು 3 ಚುನಾವಣಾ ಆಯೋಗ, ED CBI ಇವು 3 ಕುಡ್ಕೊಂಡು ಏನಪ್ಪ ಅಂತಂದರೆ ಈ ಮೋದಿಯವರು ಕೈಗೊಂಬಾಗಿ ನಮ್ಮನ್ನು ಆಳ್ತಾ ಇದ್ದಾರೆ, ನಮಗೆ ಶಿಕ್ಷೆ ಕೊಡಿಸ್ತಾ ಇದ್ದಾರೆ ಅಂತ ಒಟ್ಟಾರೆಯಾಗಿ ತನ್ನ ಆಮ್ ಆದ್ಮಿಯನ್ನು ಮತ್ತೆ ಬಿಲ್ಡಪ್ ಮಾಡುವಲ್ಲೇ. ಅದರಲ್ಲೂ ಮುಖ್ಯವಾಗಿ ಚಟ್ಟಾನಂತ ಈ ಒಂದು ಆಮ್ ಆದ್ಮಿ ಅಲ್ಲ ಅವರು ಕಾರ್ಪೊರೇಟ್ ಆದ್ಮಿಗಳನ್ನು ಹೊರ ಹಾಕಿ ಅಥವಾ ಅವ್ರು ಹೋಗುವ ಮೂಲಕ ಮತ್ತೆ ಸ್ವಚ್ಛ ಆಗಿದೆ ನಾವು ಗಟ್ಟಿ ಇದ್ದೀವಿ ತೋರಿಸೋ ಪ್ರಯತ್ನವನ್ನು ಏಕಾಲಕ್ಕೆ ಮಾಡ್ತಾ ಇದ್ದಾರೆ. ಅದೇನೋ ಮಾಡಲಿ, ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಅಂದರೆ ಕೇಜ್ರಿವಾಲ್ರಿ ಆಪ್ ಇದ್ದಿದ್ದು ತೊಂದರೆಯಲ್ಲಿ ಇದ್ದಿದ್ದೇನು ಸುಳ್ಳಲ್ಲ. ಹಾಗೆ ತಿಳ್ಕೊಂಡು ಕೇಜ್ರಿವಾಲ್ರು ಕೈ ಚೆಲ್ಲಿದಾರು ಅಂತಲ್ಲ, ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ನೆನ್ಪಿಡ್ಕೋಬೇಕಾಗಿದೆ, ಕೇಜ್ರಿವಾಲ್ರು ಇನ್ನಾದರೂ ಎಚ್ಚರಗೊಂಡಿದೆ, ತಪ್ಪುಗಳಾಗಿದೆ, ಮನುಷ್ಯನ ತಪ್ಪಾಗೂ ಸಹಜ. ಅವನ್ನ ತಿದ್ದುಕೊಂಡು ಮೊದಲಿನ ನಮ್ಮ ಪ್ರಶಾಂತ್ ಭೂಷಣ್ ಇವತ್ತು ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಅವರನ್ನಾಗಿರ್ಬೋದು, ಯೋಗೇಂದ್ರ ಯಾದವ್ರನ್ನಾಗಿರ್ಬೋದು, ತಮ್ಮಂತೆ ಒಂದು ವಿಚಾರಧಾರೆ ಇದ್ದವರಿಗೆ ಆಮ್ ಆದ್ಮಿ ಮತ್ತೊಮ್ಮೆ ಮರಳಿ ತಗೊಂಡು ತಪ್ಪಾಗಿದ್ದನ್ನು ಒಪ್ಪಿಕೊಂಡು ಹೊಸದಾಗಿ ಪಾರ್ಟಿಯನ್ನು ಕಟ್ಟುವಂಥ ಸಾಹಸನ್ನು ಅಥವಾ ಆಮ್ ಆದ್ಮಿಗೆ ಕೊಡುವಂಥ ಸಾಹಸವನ್ನು ಕೇಜ್ರಿವಾಲ್ ಮಾಡಿದ ಯಶಸ್ವಿ ಆಗ್ಬೋದೇನೋ. ಯಾಕಂದರೆ ದೆಹಲಿಯಲ್ಲಿ ಈಗಾಗಲೇ ರೇಖಾ ಗುಪ್ತಾ ಅಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಈಗಾಗಲೇ ಆಡಳಿತ ದುರ್ಬಲ ಆಗಿದ್ದು, ಅಲ್ಲಿ ಎಲ್ಲ ಅವ್ರು ಏನು ಕೈಗೊಂಡಿದ್ರು ಗ್ಯಾರಂಟಿಗಳನ್ನ ಅವನ್ನೆಲ್ಲ ಒಂದೊಂದಾಗಿ ಬಿಡ್ತಾ ಮತ್ತು ಜೊತೆಗೆ ಬಡ ಅಲ್ಲಿ ಸ್ಲಮ್ ಏರಿಯಾದಲ್ಲಿ ಬದುಕುವವರ ಮನೆಗಳನ್ನು ಕೆಡವಿ ಅವುಗಳನ್ನೆಲ್ಲ ಏನಪ್ಪ ಅಂದ್ರೆ ಹಂಚಿದ ಸಹಿತ ದೊಡ್ಡ ಸುದ್ದಿ ಆಗಿದ್ದು. ಹೀಗಾಗಿ ಆಮ್ ಆದ್ಮಿಗೆ ತೊಂದರೆ ಕೊಡುವ ಪಕ್ಷ ಈ ಯಾವುದಪ್ಪ BJPಯನ್ನು ತೋರಿಸ್ಕೊಳ್ತಾ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಇವತ್ತು ಚಡ್ಡ ಆಗಿರ್ಬೋದು ಅಥವಾ ಅವ್ರ ಜೊತೆಗಾರರಾಗಿರ್ಬೋದು, ಇನ್ನೊಂದು ಯಾರೂ ಆಗಿರಿ
ಒಂದೊಂದಾಗಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಪೊರೇಟ್ ಜನ. ಈಗಾದರೂ ಎಚ್ಚರಗೊಳ್ಬೇಕು. ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿಗೆ, ಅದು ಜನಸಾಮಾನ್ಯಗೆ, ಶ್ರೀಸಾಮಾನ್ಯಗೆ ಇರಲಿ ಅಂತ ಹೇಳ್ತಾರೆ. ಏನೋ ಆಗಲಿ ಹೋರಾಟ ಮಾತ್ರ ಮುಂದುವರಿಸಿದ್ರೆ ಕೇಜ್ರಿವಾಲ್ರು ಇದರಲ್ಲಿ ಎಷ್ಟು ಮಾಡಿ ಯಶಸ್ವಿ ಆಗ್ತಾರೆ, ಸೋಲ್ತಾರೆ, ಗೆಲ್ತಾರೆ, ಅದು ಬೇರೆ ವಿಷಯ. ಆದರೆ ಶಟದ ನಿಂತಿದ್ದಾರೆ. ಬಿ ಜೆ ಪಿನ ಎದುರಿಸುವಂಥ ಶಕ್ತಿ ಬಳಸ್ಕೊಂಡಿದ್ದಾರೆ. ಈ ದೇಶದಲ್ಲಿ ಬಿ ಜೆ ಪಿನ ಎದುರಿಸುವಂಥ ಒಂದು ವ್ಯಕ್ತಿತ್ವ ಏನಾದರೂ ಉಳಿದಿದ್ರೆ, ಒಂದು ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬ್ಯಾನರ್ಜಿ, ಮೂರನೇದಾಗಿ ನಮ್ಮ ಈ ಕೇಜ್ರಿವಾಲ್, ಇವರೆಲ್ಲ ಒಂದಾಗಿ ಯಾಕೆ ವಿರೋಧ ಪಕ್ಷದ ಚಿಂತನೆ ಮತ್ತೆ ಮಾಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಶ್ನೆ. ಇದಕ್ಕೆ ಅವರೇನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ಆದೇಶಿಸಿದ್ದಾರೆ ಎಂದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.